ಎಲ್ಲರಿಗೂ ನಮಸ್ಕಾರ. ಇದು ವುಡ್ ಆ್ಯಪಲ್ ಪೇಸ್ಟ್. ಇದು ವುಡ್ ಆ್ಯಪಲ್ ಅಂದರೆ ಬೇಲದ ಹಣ್ಣು, ಬೆಳ್ಳೆಹಣ್ಣು, ಬಳಲ್ಕಾಯಿ. ಉತ್ತರ ಕರ್ನಾಟಕದಲ್ಲಿ ಬಳಲ್ಕಾಯಿ ಅಂತಾರೆ. ಇದನ್ನ ಬಹುರೋಗಿ ಕಾಯಿ ಹೋಗಿ ಬಳಲ್ಕಾಯಿ ಆಗಿದೆ. ಇದು ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಅಂತ ಗಣಪತಿ ಸ್ತೋತ್ರ ಬರುತ್ತೆ. ಕಪಿತ್ತ ಅಂದರೆ ಬೇಲ್ದಣ್ಣು, ಅದ್ಭುತ ಔಷಧಿಗಳ ಭಂಡಾರ. ಬಹುರೋಗಿ ಕಾಯಿ ಇದು ಬೇಲ್ದಣ್ಣು ಆಗಿದೆ. ಇದನ್ನೇ ನಾನು ತೋಟವಾಗಿ ಮಾಡಿದ್ದೀನಿ ಬೇಲ್ದಣ್ಣು. ಯಾಕಂದರೆ ಬರದಲ್ಲಿ 1986ರಲ್ಲಿ ನಮಗೆ ಬರ ಬಂತು. ಆವಾಗ ಉಳಿದಿದ್ದು ಬೇಲ್ದ ಹಣ್ಣಿನ ಮರ, ಹುಣಸೆ ಮೇಲೆ ನನಗೆ ಇಚ್ಛೆ ಬರಲಿಲ್ಲ. ಬೇಲ್ದ ಹಣ್ಣಿನ ಮರದ ಮೇಲೆ ಇಚ್ಛೆ ಬಂತು. ಅದು 7 ಟಚ್ಚು, ಇದು 1 ಟಚ್ಚು. ಹಾಗಾಗಿ ಇದನ್ನೇ ಮಾಡಿದೆ. ಇದ್ರಾಗ ಅನೇಕ ಉತ್ಪನ್ನಗಳು ಮಾಡಿದ್ದೀನಿ. ಇದು ಬೇಲದ ಹಣ್ಣಿನ ಪೇಸ್ಟ್. ಇದು ಅಲ್ಲಿ ಕೊಡಪ್ಪ. ಬೇಲ್ದ ಹಣ್ಣಿನ ಪೌಡ್ರು, ಚಟ್ನಿ ಪುಡಿ ಕೊಡು. ಬೇಲ್ದ ಹಣ್ಣಿಂದು ಚಟ್ನಿ ಪುಡಿ ಮಾಡಿದ್ದೀವಿ. ಬೇಲ್ದ ಹಣ್ಣಿಂದು ಜಾಮ್ ಮಾಡಿದ್ದೀವಿ. ಬೇಲದ ಹಣ್ಣಿನ ಜಾಮ್ ಇದು. ಇದು ಬೇಲದ ಹಣ್ಣಿನ ಪೌಡರ್. ಇದು ಬೇಲದ ಹಣ್ಣಿನ ಚಟ್ನಿ ಪುಡಿ. ಸುಮಾರು 7 ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡಿದ್ವಿ. ಈ ಪೇಸ್ಟನ್ನು ನೀರಿನಲ್ಲಿ ಹಾಕಿ ಕದಡಿದರೆ ಜ್ಯೂಸ್, ಹಾಗೆ ತಿಂದರೆ ಪೇಸ್ಟ್, ಲೇಹ ಇದ್ದಂಗೆ. ಇದನ್ನು ದೋಸೆ, ರೊಟ್ಟಿಗೆ, ಚಪಾತಿಗೆ ಹೆಚ್ಚಿದ್ರೆ ಜಾಮ್ 3 in 1 ಆಗಿ ಇದನ್ನು ನಾವು ಬಳಕೆ ಮಾಡ್ಬೋದು. 1 ಲೋಟ ಗ್ಲಾಸ್ ನೀರಿಗೆ ಎಷ್ಟು ಹಾಕ್ಬೇಕು? 50 ಗ್ರಾಮ್ ಹಾಕಬೇಕು. ಇದು ಬೇಲ ಬರ್ಫಿ ಅಂತ. ಇದು ಇನ್ನೊಂದು ಐಟಮ್. ಇದನ್ನ ಡ್ರೈ ಮಾಡಿರ್ತೀವಿ. ಬೇಲ್ದ ಹಣ್ಣಿನ ಬರ್ಫಿ ಇದು. ಇದನ್ನು ನಾವು ಹಾಗೆ ತಿನ್ಬೋದು. ಇದನ್ನ ತಿಂಗಳುಗಟ್ಟಲೆ, 2 ತಿಂಗಳುಗಟ್ಟಲೆ ಇಡಬಹುದು. ಇದು ಭಾಳ ದಿನ ಬಾಳಿಕೆ ಬರಲ್ಲ. ಇದು ನೀರಿನಂಶ ನಾವು ಡ್ರೈಯರ್ನಲ್ಲಿ ನೀರು ತೆಗೆದು ಬಿಟ್ಟಿದ್ದೀವಿ. ಇನ್ನೂ ಭಾಳ ದಿನ ಇರಬೇಕಪ್ಪ ಅಂದರೆ ಬೇಲ ಜಾಮ್ ಇದು. ಮತ್ತು ಬೇಲ ಪೌಡರ್ ಇದೆ, ಬೇಲ ಪುಡಿ ಚಟ್ನಿ ಇದೆ. ಈಗ ಅನೇಕ ವಸ್ತುಗಳನ್ನ ಅನೇಕ ರೂಪ ಯಾರ್ಯಾರು ಯಾವ್ಯಾವ ಭಾವನೆಯಲ್ಲಿ ಸ್ವೀಕರಿಸ್ತಾರೋ ಆ ಭಾವದಲ್ಲಿ ಕೊಟ್ಬಿಟ್ರೆ ಅದು ಬೇಲ ಖರ್ಚಾಗುತ್ತೆ ಅನ್ನೋ ಒಂದು ಭಾವ ಮಾಡಿದ್ದೇವೆ. ನಮಸ್ತೆ.